ಗೊಬ್ಬರದ ತೂಕದಲ್ಲಿ ಭಾರಿ ಗೋಲ್ಮಾಲ್ ಆರೋಪ. ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ ಕಂಪನಿ ವಿರುದ್ಧ ಆರೋಪ ಕೇಳಿಬಂದಿದೆ. ಮಡಿಕೇರಿಯ ಕೃಷಿ ಕಚೇರಿಗೆ ರೈತರು ಆಗಮಿಸಿದ್ದಾರೆ. IPL 16 ಹಾಲ್ ಗೊಬ್ಬರದ ತೂಕದಲ್ಲಿ ಮೋಸ ಆಗಿದೆ. 50 kg ಚೀಲದಲ್ಲಿ 40ರಿಂದ 47 kgಯಷ್ಟು ಮಾತ್ರ ಗೊಬ್ಬರ ಇದೆ. ಕೊಡಗಿನ ಹಾತೂರು VSSN ವತಿಯಿಂದ ಕೃಷಿ ಇಲಾಖೆಯ ಅಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಮಡಿಕೇರಿಯಲ್ಲಿದೆ ಇದು ಕೃಷಿ ಜಂಟಿ ನಿರ್ದೇಶಕರ ಕಚೇರಿ. VSSN ಅಧ್ಯಕ್ಷ ಬಾಂಡ್ ಗಣಪತಿ ನೇತೃತ್ವದಲ್ಲಿ ಈಗ ದೂರು ಕೊಡಲಾಗಿದೆ. ಭಾರತೀಯ NPK 16-16-16 ಎಂಬ ಪದನಾಮದಡಿ ಒಂದು ಗೊಬ್ಬರವನ್ನು ಸರಬರಾಜು ಮಾಡಿದ್ದಾರೆ. ಕೇದಾರ್ ಇಂಡಸ್ಟ್ರಿ ಅವರ ಮುಖಾಂತರ ನಾವು 51 ಟನ್ ಗೊಬ್ಬರವನ್ನು ಖರೀದಿ ಮಾಡಿದ್ದೀವಿ. ಬೇರೆ ಬೇರೆ ದಿವಸಗಳಲ್ಲೇ ರೈತರು ಅದನ್ನು ಖರೀದಿ ಮಾಡಿದವರು ಹೋಗಿ ತೂಕವನ್ನು ಮಾಡಿದ್ದಾರೆ. ತೂಕ ಮಾಡಿದಂಥ ಸಂದರ್ಭದಲ್ಲಿ 5-6 ಚೀಲದಲ್ಲಿ ತೂಕದ ವ್ಯತ್ಯಾಸ ಇರೋದನ್ನು ನಮಗೆ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದರು. ನಾವು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ನಮ್ಮ ಗೋದಾಮಿನಲ್ಲಿರುವಂಥ ದಾಸ್ತಾನನ್ನು ಪರಿಶೀಲಿಸಿದಾಗ ಸುಮಾರು 100 ಚೀಲಗಳನ್ನು ನಾವು ತೂಕ ಮಾಡಿದಂಥ ಸಂದರ್ಭದಲ್ಲಿ ಶೇಕಡ 50% ಅಂದರೆ 100ರಲ್ಲಿ 50 ಭಾಗ 46.5, 46.7, 47.8, 48.9 ಈ ಥರ ಯಾವುದೇ ತೂಕದಲ್ಲಿ ಸಹ ನಿವ್ವಳ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದರು. ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ ಅವರು ಭಾರತೀಯ NPK 16-16-16 ಎಂಬ ಪದನಾಮದಡಿ ಒಂದು ಗೊಬ್ಬರವನ್ನು ಸರಬರಾಜು ಮಾಡಿದ್ದಾರೆ. ಕೇದಾರ್ ಇಂಡಸ್ಟ್ರಿ ಅವರ ಮುಖಾಂತರ ನಾವು 51 ಟನ್ ಗೊಬ್ಬರವನ್ನು ಖರೀದಿ ಮಾಡಿದ್ದೀವಿ. ಬೇರೆ ಬೇರೆ ದಿವಸಗಳಲ್ಲೇ ರೈತರು ಅದನ್ನು ಖರೀದಿ ಮಾಡಿದವರು ಹೋಗಿ ತೂಕವನ್ನು ಮಾಡಿದ್ದಾರೆ. ತೂಕ ಮಾಡಿದಂಥ ಸಂದರ್ಭದಲ್ಲಿ 5-6 ಚೀಲದಲ್ಲಿ ತೂಕದ ವ್ಯತ್ಯಾಸ ಇರೋದನ್ನು ನಮಗೆ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದರು. ನಾವು